ಹೇಳ್ತಾಳ. ಹೌದು. ಪದದಾಗ ಏನಂತ ಹೇಳ್ತಾಳು? ಏನ್ ಹೇಳ್ತಾಳ ತಮ್ಮ? ಏನಂತ ಪದ ಹಾಡ್ಯಾಳ? ದೇವ್ರ ಎಲ್ಲದಾನ. ಹಾ, ದೇವ್ರಿಗೆ ಹೆಸರು ಯಾರು ಇಟ್ರು? ಯಾರಿಗೆ ಕಾಣಿಸ ನಾವು ದೇವ್ರ ತಗೊಂಡ್ತಾಳ. ಸಭಾ ಸಭೆಕರಿಗೆ ಶಿರವಾಗಿ ಹೇಳುವೇನು, ದೈವ ದೇವರ ತಾಯಿ ತಂದೆ ಹೌದು. ಹೇಳ್ತಾ ಮನೆಯ ದೇವ್ರಂದ್ರೆ ಎಂಥವದಾನ, ಅವ ಎಲ್ಲಿ ಅದಾನ ಅಂತೇಳಿ ಮೊದಲು ಕೇಳ್ತಾಳ. ಹೌದು. ಪದ್ಯದ ರೂಪದಾಗ ಏನಂತ ಹೇಳ್ತಾಳು? ಸಭಾ ಸಭಿಕರಿಗೆ ಶಿರವಾಗಿ ಹೇಳ್ತಾನ. ಹೌದು. ದೈವ ದೇವರ ತಾಯಿ ತಂದೆ ಹೌದು. ಹೌದು. ಮನೆಯಲ್ಲಿ ದೇವರದ್ದ ಮರ್ತ ಮರಿದು ಬಿದ್ದ ಹೊರಗ ಹುಡುಕಿದ್ರೆ ಎಲ್ಲಿ ಸಿಗಬಹುದು? ಹೊಳಿ ಕೇಳ್ತಾಳ. ಮನ್ಯಾಗ ಅದಾನ ದೇವರ ಹೇಳ್ತಾಳ. ಹೊರಗೆ ಯಾಕೆ ಹುಡುಕಾಡ್ತೀರಿ ಅಂತ ಮೊದಲು ಹೇಳ್ತಾಳ. ಹೌದು. ಮತ್ತ ನಿನ್ನ ದೇವ್ರು ಎಲ್ಲಿದಾನಂತ ಇದನ್ನು ಕೇಳ್ತಾಳ. ಯಾಕ ಸುಜಾತ ಧಾರವಾಡ ಗುಳಿಗೆ ಅದು ಮುಗದವನ್ ಹಿಂಗ್ಯಾಕೆ ಕೂತೈತಿ ಹಂಗ ಮಾತಾಡತ್ತಿ? ಮುಗದಂಗ್ ಕಾಣ್ತಾವ ತಮ್ಮ. ಪಕ್ಕ ತಲಿ ಕೆಟ್ಟೈತಿ ಹುಡುಗಿದು. ಅದರಾಗ ನಮ್ಮ ದಿಗ್ಗೇಹೊಡಿ ಗ್ರಾಮದಾಗ ಲೇಟ್ ಬೇರೆ ಮಾಡಿ ಹೆಚ್ಚಾರು. ಹೌದು. ನಿದ್ದೆ ಮಾಡಿ ಅದ್ದಾಳ ನಿದ್ದಿಗಣ್ಣಾಗ. ಹೌದು. ಕೇಳ್ತಾಳ ಎಲ್ಲಿದ ನಿನ್ನ ದೇವ್ರು? ಒಮ್ಮೆ ಕೇಳ್ತಾಳು. ಹೌದು. ಒಮ್ಮೆ ಮನ್ಯಾಗ ಅದಾನ ದೇವ್ರು ಹೊರಗೆ ಹುಡುಕಾಡಬೇಡ ಅಂತ ಮತ್ತೊಮ್ಮೆ ಹೇಳ್ತಾಳ. ಅದಕ್ಕಾಗಿ ಏನ್ ನೀ ಹೇಳುದಲ್ಲ, ದೇವ್ರ ಎಂತವದಾನಂತ ಜ್ಞಾನಿಗಳು ಹೇಳ್ತಾರು. ಹೌದು. ನಿನ್ನಲ್ಲಿ ಹಾಡ ನೀ ತಿಳಿದಿಲ್ಲ, ಎಲ್ಲಿ ಹುಡುಕಿದಾರಿಲ್ಲ, ಎಲ್ಲಿ ಹುಡುಕಿದಾರಿಲ್ಲ. ಶಿವ ಶಿವ ಎಲ್ಲೆಲ್ಲೂ ಇಲ್ಲ. ಹೌದು. ತೆಲಿಯ ತೆಳಗ ಮಾಡಿ ಕಾಲ ಮ್ಯಾಲ ಮಾಡಿ ದೋಚಾಡಿದಾರಿಲ್ಲ, ಶಿವ ಎಲ್ಲೆಲ್ಲೂ ಇಲ್ಲ ಅಂತ ಹೇಳ್ತಾರ. ನಿನ್ನಲ್ಲಿ ಹಾಡು ನೀ ನೋಡಿಲ್ಲ, ನಿನ್ನಲ್ಲಿ ಅದಾನೋ ಅಂತದ ನೀ ಅರತಿ ಅಂದ್ರೆ ನಿನಗ ಪರಮಾತ್ಮ ಸಿಗುತ್ತಾನ. ಹೌದು. ಮತ್ತ ಅವೆಲ್ಲಿ ಅದಾನ, ಅವ್ ಎಂತವ ಅದಾನ, ಅವ್ ಎಲ್ಲಿ ಅದಾನ ಅವ್ ನಿನಗ ಸಿಗಂಗಿಲ್ಲ. ನಿನ್ನ ಒಳಗ ದೇವರದಾನ ಅನ್ನುವಂತದ ನೀ ಅರಿ ಮೊದಲ ಅರತಿ ಅಂದ್ರೆ ನಿನಗ ಸಿಗುತ್ತಾನ. ಹೌದು. ಅದಕ್ಕೆ ತೆಲಿಯ ತೆಳಗ ಮಾಡಿ ಕಾಲ ಮ್ಯಾಲ ಮಾಡಿ ಜೋತ್ಯಾಡಿದ್ರಲ್ಲ ನಿನಗ ಸಿಗಂಗಿಲ್ಲ. ಅವು ಹೌದು. ಸಿಗಬೇಕಾದ್ರ ನನ್ನ ಒಳಗ ನನ್ನ ದೇವರದಾನು, ನನಗ ಬೇಡಿದಂತದ ಎಲ್ಲಾ ಕೊಡ್ತಾನು. ಜಗತ್ತದಾಗ ಅವ ಶ್ರೇಷ್ಠದಾನಂತ ಹೇಳಿ ಯಾರಿಗ ದುಡ್ಕೋಬೇಕಾಗೈತಿ? ಯಾರಿಗೆ? ಗಂಡನ ದೇವರತ್ತ ದುಡುಕುವ. ಗಂಡನಿಂದ ಶ್ರೇಷ್ಠ ಆಗ. ಗಂಡನ ದೇವರತ್ತ ನೀ ದುಡದೆ ಅಂದ್ರೆ ನಿನಗ ಸರ್ವಸ್ವ ಸಿಗತೈತಿ, ನಿನಗ ಮುಂದೆ ಶಾಂತಿನೂ ಸಿಗತೈತಿ, ಒಂದು ಜಗತ್ತದಾಗ ನಿನಗ ಒಂದು ಹೆಸರು ಸಿಗತೈತಿ. ಹಂಗ ಎಷ್ಟೋ ಮಂದಿ ಗಂಡನ ಭಕ್ತಿ ಮಾಡಿದವರು ಅದಾರ. ಗಂಡನ ದೇವರತ್ತ ದುಡದಾರ. ಗಂಡನಿಂದ ನನಗ ಸರ್ವಸ್ವಾತಿ ಎಷ್ಟೋ ಮಂದಿ ಹೇಳಿದವರು ಬಹಳ ಮಂದಿ ಅದಾರ. ಆದ್ರೆ ಈಗ ಹೇಳ್ತಾಳ ಏನಂತ, ನೀ ಅಂತ ಗಂಡ ಹೊಡಿಸಿ ಗಂಡ ಅಂತಾಳ. ಈಕಿ ಪೆಚ್ಚಗ ಪೀರಿ ಹಡಿಸಿ ಗಂಡ ತಕೊಂಡು ಏನಂತಾಳ? ಗಂಡ ಬ್ಯಾಡ ಅಂತ ತಾಳಿ ಕಟ್ಕೊಂಡ್ ಬಂದಾಳ. ಮತ್ ಕೊಳ್ಳಾಗ ಅದ್ಯಾಕೆ ಬೇಕು ನಿನ್ ಗಂಡನ್ ತಾಳಿ? ಬ್ಯಾಡ ಅನ್ನಕ್ಕೆ ಮತ್ ಅದ್ಯಾಕೆ ಬೇಕಾಗೈತಿ? ತಾಳಿ ಬಿಟ್ಟು ಬರ್ಬೇಕಲ್ಲ, ಬಿಟ್ಟು ಮನ್ಯಾಗ ಇಟ್ಟು ಬಾಲ ನೀನು. ನೋಡು ನೀನು ಹೆಂಗ ಹಂಗ ಆಗಂಗಿಲ್ಲವ. ಜಗತ್ತದಾಗ ಗಂಡ ನಮ್ಮ ಶ್ರೇಷ್ಠದನ, ಗಂಡನಿಂದ ಮುಕ್ತಿ ಪಡಿಯೋಣ ಅಂತಲೇ ಅದನ್ನ ಬಿರುಸ ಮಾತಾಡಕ್ ಹೋಗಬೇಡ. ಎಷ್ಟೋ ಮಂದಿ ಗಂಡನ ಪಾದ ಪೂಜೆ ಮಾಡಿ ಎಷ್ಟೋ ಮಂದಿ ಗಂಡಗ ದುಡ್ಕೊಂಡ ಗಂಡನ ದೇವರ ಅಂತೇಳಿ ಜಗತ್ತದಾಗ ಹೆಸರು ಗಳಿಸ್ಯಾರ. ಎಂತವ್ರ ಎಂತವ್ರಪ್ಪ? ಅನುಶೇಯನ ಅಂತವ್ರ. ಈಕೆ ಹೆಣ್ಣು ಬೆಳಸಾಕ ಬಂದಾಳು, ಮತ್ತೇನು ಬೆಳೆಸುತ್ತಾಳು ಏನಕ್ಕೆ ತಿಳಿಯೋದಕ್ಕೆ ಆಟನೇ. ನಿನ್ನ ಅನುಶೇಯ ದುಡ್ದಾಳ. ಎಲ್ಲಿ ದುಡ್ದಾಳ? ಎಲ್ಲಿ ದುಡ್ದಾಳ? ಮತ್ತೊಬ್ಬರಿಗೆ ದೇವರಂದೆಲ್ಲ ಮತ್ತೊಬ್ಬರ ಪಾದ ಪೂಜೆ ಮಾಡಿಲ್ಲ. ಗಂಡನ ದೇವರಂದಳು, ಗಂಡನ ಪಾದನ ಪೂಜೆ ಮಾಡ್ಯಾರ. ದಿನನಿತ್ಯ ಗಂಡನ ಪಾದ ತೊಳೆದ, ಅದಕ್ಕ ಹೂವಿನ ಅಲಂಕಾರ ಮಾಡಿ ಗಂಡಗ ದುಡುಕೋತೇಳ. ಅಂತ ಅಕ್ಕಿ ಹೆಚ್ಚಿನ ಕೆದಾಳತ್ತ ತಿಳ್ಕೊಂಡ ಅಂತ ಅನುಶೇಯಾಗ ಮಕ್ಕಳ ಕೊಡಬೇಕಂತ ತಿಳ್ಕೊಂಡ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ದರಿಗೆ ಎಳೆದ ಬಂದಾರ. ಹಂಗ ನೀನು ದುಡುಕೋ. ದುಡ್ಕೊಂಡ್ರೆ ನಿನ್ನ ತೇಕೋ ಅವ್ರು ಯಾಕೆ ಬರಾಕಿಲ್ಲ? ಬರ್ತಾರ. ಆದ್ರೆ ನೀ ಗಂಡನ ತೇಕ ದುಡ್ಕೊಂಡ್ ಅಂದ್ರ ಆಟ ನಿನ್ನ ತೇಕ ಬರ್ತಾರ. ಆಟ ಗಂಡನಂತ ದುಡ್ಕೋ ಅಂದ್ರ ಬರ್ತಾರು. ಜಗತ್ತದಾಗ ಆಕೆ ದುಡ್ಕೊಂಡಳು. ಅದಕ್ಕ ಮಕ್ಕಳೆಲ್ಲ ಹಾಕಂದ್ರೆ ನೋಡು ಹುಟ್ಟ ಬಂಜಿದ್ದಳಕ್ಕೆ ಅನುಶೇಯ. ಹುಟ್ಟ ಬಂಜಿದ ಟೈಮ್ದಾಗ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ವಿಚಾರ ಮಾಡ್ತಾರು. ಏನ್ ಮಾಡ್ತಾರಪ್ಪ? ಇಂತ ಅನುಶೇಯ ಗಂಡನ ಭಕ್ತಿ ಮಾಡ್ತಾವಂದ್ರ ನಾವು ಆಕಿಗೆ ಒಂದು ಏನರ ಮುಕ್ತಿ ಕೊಡ್ಬೇಕಂತ ತಿಳ್ಕೊಂಡ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರಕ್ಕೆ ಪತಿ ಶ್ರೇಷ್ಠ ಹೆಂಗ ಅನಿಶಾಳ ಅನ್ನುವಂಥದ್ದು ವಿಚಾರ ಮಾಡಾಕಿ ಮನಿತನ ಬಂದ ನಿಂತ. ಮನಿ ಬಾಗಿಲಿಗೆ ನಿಂತ ಹೇಳ್ತಾರ. ಏನಂತಾರ ಅವಾಗ? ತಾಯಿ ಭಿಕ್ಷಾಣದೆ ಅಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರ. ತಾಯಿ ಭಿಕ್ಷಾಣದೆ ಅಂತ ಅಂದಾಗ ಅನುಶೇಯ ನೀಡಾಕತ್ತ ಬಂದಾಳ. ಅವಾಗ ಏನಂತಾರ ಇವ್ರು? ನೀಡಾಕತ್ತ ಬಂದಾಗ ಹೇಳ್ತಾರ ಅವ್ರು ಬ್ರಹ್ಮ ವಿಷ್ಣು ಮಹೇಶ್ವರ. ಯಾಕಂದ್ರ ಪ್ರತಿದಿನ ಈ ಕೆಟ್ಟ ಶ್ರೇಷ್ಠ ನಿಶಾಳು ಅನ್ನುವಂಥದ್ದು ಜಗತ್ತದಾಗ ಕೂಣ ಕೊಡ್ಬೇಕಾಗಿತ್ತು. ಅದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳ್ತಾರ. ಏನಂತಾರ? ತಾಯಿ ಅನುಶೇಯ ಎಂತ ಭಿಕ್ಷೆ ನಮಗ ಬ್ಯಾಡವಾ, ನೀ ನಿಸಂಗ ಆಗಿ ನಮಗ ಊಟಕ್ಕೆ ನೀಡಬೇಕ ತಾಯಿ ಅಂದ್ಬಿಟ್ರು. ನಿಸಂಗ ಅಂದ್ರೆ ತಿಳಿಯಂಗ್ಲಕ್ಕಿಗೆ ಅದ್ರ ಬೇಸನ್ಯಾಗ ಅದನ್ನ
ನಿಜ ಬತ್ಲಿ ಅಂತ ಹೇಳ ಹೆಂಗ ನಿಸಂಗ ಅನ್ಬೇಡ ಆಕಿಗೆ ಈಗ ಸಂಕ್ಷಿಪ್ತದಾಗ ಹೇಳ್ರತ್ತೀವಿ ಹೆಂಗಿಲ್ಲ ಅಂದೆ ಹಿಂಗ್ ಹೇಳ್ಬಾರ್ದು ಹಿಂಗ್ ಹೇಳ್ಬೇಕು ಆಕಿಗೆ ಬಟ್ಲೆ ಮಾಡಬೇಕಂದೆ ಅವಾಗ ಮಾಡ್ಯಾರ ಆಕಿನ ಅದಕ್ಕ ಜಗತ್ತದಾಗ ಅವ್ರು ಹೇಳ್ತಾರ ಏನಂತಾರ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳ್ತಾರ ನಮಗ್ ಇಂಥ ಭಿಕ್ಷಾ ಬೇಡ ನೀನ್ ನಿಸಂಗಾಗಿ ನಮಗ್ ಊಟಕ್ಕೆ ನೀಡ್ಬೇಕಂದಾಗ ಅವಾಗ ಏನ್ ಮಾಡ್ತಾಳ ಅನುಶಯ ಏನ್ ಮಾಡ್ತಾಳಪ್ಪ ಅಲ್ಲೇ ಕೂತ ದೇವರಲ್ಲೆಲ್ಲ ಏನ್ ಮಾಡ್ತಾಳ ಈಕಿ ಗಂಡನ ಪಾದ ತೇಕ್ ಓಡಿ ಹೋಗ್ಬೇಕಂತ ತಿಳ್ಕೊಂಡ ಗಂಡನ ತೇಕ್ ಓಡಿ ಹೋಗ್ಕ ಅಲ್ಲಿ ಏನಂತಾಳ ಗಂಡಗ ಋಷಿಗೆ ಹೇಳ್ತಾಳ ಯಪ್ಪ ಪತಿದೇವ ಇವತ್ತ 3 ಮಂದಿ ಜಂಗಬರು ನನ್ನ ಮನೆಗೆ ಬಂದಾರು ನಿಸಂಗಾಗಿ ನನಗೆ ಊಟಕ್ಕೆ ನೀಡನಾಕೈತಾರು ಇವತ್ ನನ್ನ ಪತಿವರ್ತಿ ಹಾನಿ ಆಗೋದು ಬಂದೈತಿ ಹೆಂಗ ಮಾಡ್ಲಿ ಓ ಪತಿದೇವ ಅಂತೇಳಿ ಪತಿ ತೇಕ್ ಹೋಗಿ ಹೇಳ್ತಾಳ ಏನಂತ ನಾವು ಪತಿದೇವ ಅವಾಗ ಅವ ಹೇಳ್ತಾನು ಏ ಹುಚ್ಚಿ ಯಾಕೆ ಅಳ್ತಿ ಹುಚ್ಚಿ ಯಾಕೆ ಚಿಂತೆ ಮಾಡ್ತಿ ಯಾರು ಬಂದಾರು ಅನ್ನೋದು ನನಗೆ ಗೊತ್ತಾಗಿಲ್ಲ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ನಿನ್ನ ಮನೆಗೆ ಬಂದಾರು ನಿನ್ನ ಮನಿ ಪಾವನ ಆಗೈತಿ ಹೌದಾ ಯಾಕೆ ಚಿಂತೆ ಮಾಡ್ತಿ ಅಂತ ತಿಳ್ಕೊಂಡು ಅತ್ರಿ ಋಷಿ ತ್ರಿಕಾಲ ಜ್ಞಾನಿ ಇದ್ದ ಈಕಿ ಹೇಳ್ತಾನ ಅನುಶಯಾಗ ಏನಂತ ಚಿಂತೆ ಮಾಡಬೇಡ ನಾನು ಪಾದ ತೊಳೆದ ತೀರ್ಥ ಹೋದ 3 ಮಂದಿ ಮೇಲೆ ಸಿಬಡಸ್ ಹೊಡಿ ಅವಾಗ ಹೊಡೆದಾಗ ಅವ್ರ 3 ಮಂದಿ ಕೂಸಾಕರು ನಿನಗೆ ಬೇಕಿದ ಅಂತದ ಸತ್ಕಾರ ಮಾಡೋ ಹೋಗ್ ಅಂದ್ಬಿಟ್ಟು ಹೌದು ಅವಾಗ ಏನ್ ಮಾಡ್ತಾಳ ಗಂಡನ ಪಾದ ಪೂಜೆ ಮಾಡಿ ಅವತ್ತೀರ್ಥ ತಗೊಂಡು ಹೋಗಿ ಬ್ರಹ್ಮ ವಿಷ್ಣು ಮಹೇಶ್ವರನ ಒಳಗ ಕರೆದ ಕುಡಿಸಿ ಅವತ್ತೀರ್ಥ ಯಾವಾಗ ಹೊಡೆದು ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಕೂಸ ಆದರು ಮತ್ ಈಕಿ ಪಾದನ ತೊಳ್ಕೊಂಡು ಹೊಡ್ಕೋಬೇಕಾ ಈಕೆ ಪಾದ ಅಲ್ಲಿಕ್ಕಿವು ಇವು ಪಾದ ಇವ ಹೇಸಿಗೆ ತುಳಿ ಪಾದ ಇಂಥ ಪಾದ ಇವಕ್ಯಾಕೆ ಬಂದಿತ್ತು ಇವು ತುಳಿದ್ರ ಕಾಲಾಗಿ ಹೇಸಿಗೆ ಹತ್ತೈತಿ ಯಾಕಂದ್ರ ಕಾಲಾಗ ಪಡಿಮೂಳ ಹತ್ತಾವ್ ಇಂಥ ಪಾದ ಬೇಡ ಜಗತ್ತದಾಗ ಪಾದ ಅಂದ್ರೆ ಬೇರೆ ಪಾದೋದಕ್ಕಂದ್ರ ಬೇರೆ ಐತಿ ಅದ ತಿಳಿ ಹಂಗಿಲ್ಲ ಹೌದಿಲ್ಲ ಅದಕ್ಕ ಅಕ್ಕೂ ಪಾದ ಇದ್ದಲ್ಲ ಮತ್ತ ಅದ ಪಾದ ತೊಳಿಬೇಕಾಗಿತ್ತಲ್ಲ ನಿನ್ನೂ ತೊಳಿಬೇಕಲ್ಲ ತಂಗಿ ಹಂಗ ಜಗತ್ತದಾಗ ನೀ ಶ್ರೇಷ್ಠ ಅಲ್ಲ ನಿನ್ನ ಹೆಣ್ಣು ಶ್ರೇಷ್ಠ ಇತ್ತಂದ್ರ ಅಲ್ಲಿ ಅಕ್ಕೆ ಪಾದ ತೊಳೆದಿತ್ತ ತೊಳಿತಿಳ ಖರೆ ತೊಳೆದ ನೀರು ತೆಗೆದು ಅವ್ರಿಗೆ ಹೊಡಿತಳು ಆದ್ರೆ ನಿನ್ನ ಪಾದ ಶ್ರೇಷ್ಠ ಅಲ್ಲ ನೀನು ಶ್ರೇಷ್ಠ ಅಲ್ಲ ಜಗತ್ತದಾಗ ಗಂಡ ನಾವು ಶ್ರೇಷ್ಠ ಅದನ್ನು ಅದಕ್ಕ ಅತ್ರಿ ಋಷಿ ತೇಕ ಹೋಗಿ ಯಾವಾಗ ಪಾದ ತೀರ್ಥ ತಂದು ಹೊಡೆದಳು ಅವಾಗ ಬ್ರಹ್ಮ ವಿಷ್ಣು ಕೂಸಾದ್ರು ಕೂಸಾದಾಗ ಏನ್ ಮಾಡ್ತಾಳೆ ಕನುಷಯ ಏನ್ ಮಾಡ್ತಾಳ ಅಂದ್ರೆ ಎತ್ತಕೊಂತಾಳ ಮುದ್ದಾಡುತ್ತಾಳ ತೊಟ್ಟಲದಾಗ ಹಾಕಿ ಜೋಗಳನು ಹಾಡುತ್ತಾಳ ಬಲಿ ಹಾಲ ಕುಡಿಸ್ತಾಳ ಹಿಂಗ ಎಷ್ಟೋ ಜನ ಅವರಿಗೆ ಸತ್ಕಾರ ಮಾಡ್ಕೊತ ಕೂತಳು ಒಂದಾನೊಂದ ಟೈಮ್ದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಹೋಗಾಕ ನಿಂತಾರ ಅವಾಗ ಏನಾಕದ ಹಾಗೆ ದುಃಖ ಮಾಡ್ತಾಳ ಅನುಷ್ಠೇಯ ಏನಂತ ನನ್ನ ಮಕ್ಕಳಾದ್ರೆ ನೀವು ಹೋಗ್ತೀರೇನ ನನ್ನ ಮಡಲಿ ಇವತ್ತ ಖಾಲಿ ಬಿದ್ದೈತಿ ಹೆಂಗ ಮಾಡ್ಲಿ ನಿಮ್ಮನ್ನ ಬಿಟ್ಟು ಬಾಳ್ವೆ ಹೆಂಗ ಮಾಡ್ಲಿ ಅಂದಾಗ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳ್ತಾರೆ ಏ ಅನುಷೇಯ ಎಟ್ಟಾಗ್ಲಿ ನಮ್ಮನ್ನ ಕೂಸನ ಮಾಡಿ ಆಡಿಸಿದಿ ನಿನ್ನ ಮಡಲ್ ನಾವೇನ್ ಹಂಗ ಖಾಲಿ ಉಳಿಸಂಗಿಲ್ಲ ನಿನಗೂ ಒಬ್ಬ ಪುತ್ರ ಹುಡ್ತಾನ ತುಗಾತಿ ಆಶೀರ್ವಾದ ಮಾಡಿರು ಅವಾಗ 3 ಮಂದಿಗೆ ಒಬ್ಬೊಬ್ಬರ ಆಶೀರ್ವಾದ ಮಾಡಿದಾಗ 3 ಮಂದಿ ಒಬ್ಬೊಬ್ರು ಹುಟ್ಟಿ ಬಂದಾರ ಯಾಕಂದ್ರ 3 ತಲೆ ದತ್ತಾತ್ರಿ ಹುಟ್ಟಿ ಬಂದಾನ ಚಂದ್ರ ಹುಟ್ಟಿ ಬಂದಾನ ಧ್ರುವಸ್ ಮುನಿ ಹುಟ್ಟಿ ಬಂದಾನ ಒಂದರ ಮಾತಾಡ್ರು ನಿಮ್ಮ ಹುಚ್ಚುಗಳೇ ಇಂತಾವ ಯಾರದಿಂದ ಜಗತ್ತದಾಗ ನಾವು ಒಮ್ಮೆ ಕೊಡಬಾರದ ಕೊಟ್ಟದಂತ ಆಶೀರ್ವಾದ ನಿಮಗೆ ಕೊಟ್ಟಿವ ಅಂದ್ರ ಅವ್ರದಿಂದ ಜಗತ್ತದಾಗ ನೀವು ಶ್ರೇಷ್ಠ ಆಗ್ಯಾರಿ ಎಷ್ಟೋ ಮಂದಿ ನಿಮ್ಮ ಹೆಣ್ಮಕ್ಳು ಉದ್ಧಾರ ಆಗ್ಯಾರ ಯಾರದಿಂದ ನಮ್ಮ ಅಪ್ಪನಿಂದ ಈಕಿನ ಉದ್ಧಾರ ಮಾಡಿ ನಿನ್ನಿಂದ ನೀವಂದ ಆಶೀರ್ವಾದ ಮಾಡಕ್ಕಿಗೆ ನೋಡಾಕೈತಾಳ ಬಾಳ ನೋಡ್ಬೇಡ ನೆದರಾಕೈತಿ ನಂಗ ಅದಕ್ಕ ಜಗತ್ತದಾಗ ಗಂಡ ಅಂದ್ರ ಶ್ರೇಷ್ಠ ಐತಿ ಅದಕ್ಕ ದೇವರನ್ನ ಇಲ್ಲನ ಬೇಡ ದೇವರ ಅದಾನತ್ತ ದುಡುಕೋ ಹೌದೌದ್ರಲ್ಲ ಹಂಗಂದ್ರ ಇವತ್ತ ಹೇಳ್ತಾಳಾಕಿ ಕತ್ತಲ ಅಂದ್ರ ನಂದೈತಿ ನೀರ್ ನಿರಾಕರ ಹಚ್ಚಗಡಿ ನಿಮ್ಮವ್ವ ಹೆಂಗದಾಳ ಅಂತ ಹೇಳಿದಾಗ ಕತ್ತಲ ಕಾದಂಬರಿ ಅನ್ನುವಂತದೊಂದು ಹೆಣ್ಣೈತಿ ಕತ್ತಲ ಅಂದ್ರೆ ಹೆಣ್ಣೈತಿ ಅಂತ ಈಗ ಹೇಳ್ತಾಳ ಕತ್ತಲ ನಿಂದತಿ ಯಾವ ಹೇಳ್ತಾನ ಜಗತ್ತ ಯಾರು ಹೇಳ್ಯಾರ ಕತ್ತಲ ನಿಂದ ಅಂತ ಹೇಳಿ ಕತ್ತಲು ನನ್ನಿಂದ ಐತಿ ಬೆಳಕು ನನ್ನಿಂದ ಐತಿ ಯಾಕಂದ್ರೆ ಸದ್ದ ಜಗತ್ತದಾಗ ಸೂರ್ಯ ಹುಟ್ಟಿ ಬಂದಂದ್ರ ಬೆಳಕ್ ಹಾಕೈತಿ ಬೆಳಕ್ ಹಾಕದಿಲ್ಲ ಚಂದ್ರ ಹುಟ್ಟಿ ಬಂದಂದ್ರ ಕತ್ತಲ ಹಾಕೈತಿ ಹೌದು ನಿನಗೆ ಯಾವ ಹೇಳ ಕತ್ತಲ ಹೆಣ್ಣತ್ ಹೇಳಿ ಯಾರು ಹೇಳ್ಯಾರ ಕತ್ತಲು ನನ್ನಿಂದ ಐತಿ ಬೆಳಕು ನನ್ನಿಂದ ಐತಿ ಜಗತ್ತದಾಗ ನಮ್ಮ ಅಪ್ಪ ಅಂದ್ರ ದೊಡ್ಡವರದಾರು ಹಂಗ ಅವ್ವ ಅಂತೇಳಿ ಅನ್ನೋ ಬೇಡ ಅಪ್ಪ ಆತ ದುಡುಕೋ ಅಪ್ಪ ಅನ್ಕೋತ ದೇವ್ರಿಲ್ಲ ಅನ್ನೋ ಬೇಡ ಜಗತ್ತದಾಗ ದೇವ್ರ ನಾವು ಶ್ರೇಷ್ಠ ಇದವನು ಈಕೀಗ ಅದು ಗೊತ್ತಾಗಂಗಿಲ್ಲ ಗೊತ್ತಿಲ್ಲ ಸಾಣದೈತೆ ಇದಕ್ಕೆ ಸಾಣದನ ಬೇಡ ಇದು ಪಕ್ಕ ನುಡ್ತಿಲ್ಲ ಇನ್ನ ನಾನು ಇನ್ನ ಸಾಣದೈತೆ ಅನ್ಕೊಂಡಿದ್ನಿ ಕರೆ
ದ್ವಾರದಾಗ್ಯದ ಉಳ್ಕೋತನ ಬಸರಲ್ಲ ತೇಳಿ ಹೋಗ್ಯಾಳಿದೆ ಆಗ ಹೌದೌದು ಹೇಳಲ್ಲ ಇನ್ನ ಮುಡ್ಲ ಮುಟ್ಟಿಲ್ಲ ಬಿಟ್ಟಿಲ್ಲ ಬಸರ ಹಾಕ ಬಂದವಳ ಹುಚ್ಚಿಡ್ದೈತೆ ಆಕಿಗೆ ಹೌದೌದು ಏ 10 ಮಂದಿ ದೈವ ಕೂಡಿ ಹಾಡುದಕ್ಕ ಕರಿಸೇರಿ ನಮಗ ಹಾಡಿನರ್ಥ ಹಾಡಿನ ಒಳಗ ಚಕ್ಕ ಬಿದ್ದತೆ ಸಿಕ್ಕದ ಉಚ್ಕೋಬೇಕನ್ನೋದ್ರೊಳಗ ಗದ್ದಲ ಬ್ಯಾರೆ ಅದ್ದತೆ ಗದ್ದಲ ಗುದಲಿಂಗಪ್ಪ ಜೀವತ ದೇವರ ಈಗಿಗೆ ಓದೈತೆ ಯುದ್ಧ ದೇವರ ಯುದ್ಧಲೆ ಮರೆತು ಬಿದ್ದ ದೇವರ ನಡೆಸೋದು ಮುದ್ದನ ಮುಳುಗು ಹೊತ್ತ ಬಂತ ಎಂತ ಪದ್ಧತಿಯ ಈಗ ಮುದ್ದನ ಮುಳುಗು ಹೊತ್ತ ಬಂತ ಎಂತ ಪದ್ಧತಿಯ ಪದ್ಧತಿ ಅಂತ ಮುಳುಗಿ ಹೋತ ಮುದಕ ಮಾತ್ರ ಸನೆ ಬಂತು ಮಾಯದ ಬಲಿ ಜಗಕ್ಕೆಲ್ಲ ಸುತ್ತ ಹಾಕಿದೆ ಮಾಯ 7ನೇ ಪರದಿ ಒಳಗ ಹೇಸಿ ಮನಸ್ಸ ಹೊಕ್ಕತೆ ಕಾಯ್ದೆ ನ್ಯಾಯ ಮಾಡು ಪುಣ್ಯಾತ್ಮಗ ಕಲಾಶಕತೆ ಕಳೆದ ದಿನಸನ ಉಳದರ ಹೋಯ್ತು ಉಳದ ದಿನಸನ ಮುಕ್ತಿನೇ ಆಯ್ತು ಕಳೆದ ವಸ್ತು ಒಳ್ಳೆಯ ಶಿಖರ ಭಾಳ ಜೊಕೆತಿಯ ವಾಕಿಲಿರೋ ವಸ್ತು ಇದು ಬೇಕಾದವರಿಗೆ ಸಲ್ಲತಾತಿಯ ಯಾರಂದ ಬಡವಾಗ ಬಡತನ ಎಲ್ಲ ಹಿಂಗೈತಿ ಬಡವ ದುಡದ ತಂದ ಕೂಲಿನ ಕುಂತ ಎದನು ಹಂಗೈತಿ ನುಂಗಿದ ಬಳಕ ಯಾರನ್ನ ಕೇಳಬೇಕ ನಿಮ್ದು ಹಂಗೈತಿ ಹಂಗ ನಲ್ಲ ಕೇಳ ಹೆಂಗಾದ್ರು ಗೆಳೆಯವ ನಾನು ಮಂಗನಾಗೇಶವ್ರಿಗೆ ನೋಡಲ್ ಹೆಂಗ ಬ್ಯಾರೆತಿಯ ಲಿಂಗ ಇಲ್ಲದ ಮುಠ ಬಾವಿಗೆ ಕರ್ಕೋ ಕವಿಗೆ ಮುರುವ ತುಚ್ಚಿ ಕಿವಿಗೆ ಮೈಲೆ ಏನ ಗೊತ್ತ ನಾಗೇಶಿ ಕೋರಿಗಿಯ ಕಾಲಿ ಕರ್ಕೊಂಡು ಹೋತ ಕೋಲಿಗೆ ಬಲದ ಬಾಲಿಗೆ ಬಿದ್ದ ಕಾಲಿಗೆ ಅಜತ ಕೂಗೆ ಕೋಗೆ ಕೆಳ ಕೂಗೆ ಅಜತ ಕೂಗೆ ಕೂಗೆ ಊಟ ಕುಡಲೆ ಈಕೆ ಬಸರಾಗಿಯ ಬಸರಾಗಕ್ಕೆ ಬಸರಾದರು ಕಸರ ಸೇರಿ ಗುರು ಬಸವಾಗ ಕಸರ ಸೇರಿ ಗುರು ಬಸವಾಗ ಕಸರ ಸೇರಿ ಗುರು ಬಸವಾಗ ಏ ಬಸರಾಗಕ್ಕೆ ಬಸರಾದ್ರು ಕಸರ ಸೇರಿ ಗುರು ಬಸವಾಗ ಹುಟ್ಟ ಜೇನಿನ ಹುಣ್ಣಿನ ಹಂಗ ಜೋತ ಬಿದ್ದತೆ ಶಾನೆ ಡಾಕ್ಟರ್ ಅಂದ್ರ ಮುಂದತೆ